ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಚೆಕ್ಸಮ್ ಅಲ್ಲಿ. ಸೊ ದಿಸ್ ಚೆಕ್ಸಮ್ ಈಸ್ ಯೂಸ್ಡ್ ಫಾರ್ ದ ಎರರ್ ಡಿಟೆಕ್ಷನ್. ಸೊ ಅದು ಯಾವ ರೀತಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಮಗೆ ಡಿಫ್ರೆಂಟ್ ಸೆಗ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಈ ಲೈನ್ ಏನು ತೋರಿಸ್ತಾ ಇರೋದು ಅಂದ್ರೆ ಇದೇ ಬೇರೆ ಸೆಗ್ಮೆಂಟ್, ಇದೇ ಬೇರೆ ಸೆಗ್ಮೆಂಟ್. ನಾವು ಇವುಗಳನ್ನ ಸೆಗ್ಮೆಂಟ್ ಅಂತ ಕೂಡ ಕರಿಬಹುದು ಅಥವಾ ಫ್ರೇಮ್ಸ್ ಅಂತ ಕೂಡ ಕರಿತಾ ಹೋಗ್ಬೋದು. ಈಗ ನನ್ನ ಹತ್ರ ಎಷ್ಟು ಸೆಗ್ಮೆಂಟ್ಗಳಿರೋದು? 1 2 3 4 5 ಟೋಟಲ್ ನನಗೆ 5 ಸೆಗ್ಮೆಂಟ್ಗಳಿದ್ದಾವೆ. ಸೊ n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5. ಐ ಕ್ಯಾನ್ ಆಲ್ಸೋ ಕಾಲ್ ದೆಮ್ ಎಸ್ ದ ಫ್ರೇಮ್ಸ್. ನೆಕ್ಸ್ಟ್, ಪ್ರತಿ ಒಂದು ಫ್ರೇಮ್ ಅಥವಾ ಸೆಗ್ಮೆಂಟ್ ಅಲ್ಲೂ ಕೂಡ ಸೇಮ್ ನಂಬರ್ ಆಫ್ ಬಿಟ್ಸ್ಗಳಿರ್ತವೆ. ಐದರ್ 0 ಅಥವಾ 1 ಅಂತ ನೋಡಿದ್ರು ಕೂಡ ಸೇಮ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ. ನೋಡಿ, 1 2 3 4 5 6 7 8. ಇಲ್ಲೂ ಅಷ್ಟೇ 1 2 3 4 5 6 7 8. ಪ್ರತಿ ಒಂದರಲ್ಲೂ ಕೂಡ ಪ್ರತಿ ಸೆಗ್ಮೆಂಟ್ ಅಲ್ಲೂ ಕೂಡ ಈಕ್ವಲ್ ನಂಬರ್ ಆಫ್ ಬಿಟ್ಸ್ಗಳಿರ್ತವೆ. ಸೊ m ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8 ಅಂತ ಅಂದ್ರೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕೂಡ ನನಗೆ 8 ಬಿಟ್ಸ್ಗಳಿದಾವೆ ಅಂತ, ಅಷ್ಟೇ, ಸಿಂಪಲ್. ಈಗ ಪ್ರಾಬ್ಲಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೊಬ್ಬ ಸೆಂಡರ್ ಅಂತ ಅನ್ಕೊಳ್ಳಿ. ಅಂತಂದ್ರೆ ನೀವು ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಆಯ್ತು, ವಾಟ್ಸ್ಆಪ್ ಮೆಸೇಜ್ ಇರ್ಬೋದು. ಇದನ್ನೆಲ್ಲ ಬರೆಯಕ್ಕೆ ಹೋಗ್ಬಿಡ್ರಿ, ವಾಟ್ಸ್ಆಪ್ ಮೆಸೇಜ್ ಅಂತ. ನಾನು ಸುಮ್ಮನೆ ಇದನ್ನ ತೋರಿಸ್ತಾ ಇರೋದಷ್ಟೇ. ನೀವೊಬ್ಬ ಸೆಂಡರು, ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಗೆ. ಸೊ ಇದು ರಿಸೀವರ್, ಸರಿನಾ? ರಿಸೀವರ್ ಯಾರು? ನಿಮ್ಮ ಫ್ರೆಂಡ್. ಸೊ ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಮೆಸೇಜ್ ಅನ್ನ, ವಾಟ್ಸ್ಆಪ್ ಮೆಸೇಜ್ ಅನ್ನ ನಿಮ್ಮ ಫ್ರೆಂಡ್ಗೆ ಕಳಿಸ್ತಾ ಇದ್ದೀರಾ. ಈಗ ಈ ಚೆಕ್ಸಮ್ ಏನ್ ಮಾಡುತ್ತೆ ಅಂದ್ರೆ, ನೀವು ಕಳಿಸಿರುವಂತ ಮೆಸೇಜು ಕರೆಕ್ಟ್ ಆಗಿ ರಿಸೀವರ್ ಸೈಡ್ ಅಲ್ಲಿ ರಿಸೀವ್ ಆಗಿದೆಯೋ ಇಲ್ವೋ ಅಂತ ನೋಡುತ್ತೆ. ಅಂದ್ರೆ ನೀವು ಕಳಿಸಿರುವಂತ ಮೆಸೇಜು ಯಾವುದೇ ಒಂದು ಎರರ್ ಇಲ್ದಲೇನೆ ರಿಸೀವರ್ ಸೈಡ್ ಅಲ್ಲಿ ಬಂದಿದೆಯೋ ಇಲ್ವೋ ಅಂತ ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಏನಾದ್ರೂ ಎರರ್ ಇದ್ರೂ ಕೂಡ ಅದು ಡಿಟೆಕ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಎರರ್ ಡಿಟೆಕ್ಷನ್ ಮೆಥಡ್. ಕಳಿಸಿರುವಂತ ಮೆಸೇಜ್ ಅಲ್ಲಿ ಏನಾದ್ರೂ ಕೂಡ ಎರರ್ ಇದೆಯೋ ಇಲ್ವೋ, ಏನಾದ್ರೂ ಕೂಡ ಕರೆಕ್ಟ್ ಆಗಿ ರಿಸೀವ್ ಆಗಿದ್ರೆ ಅಕ್ಸೆಪ್ಟ್ ಆಗುತ್ತೆ, ಸರಿನಾ? ಏನಾದ್ರೂ ಮಿಸ್ಟೇಕ್ ಇಲ್ದಂಗೆ ರಿಸೀವ್ ಆಗಿದ್ರೆ ರಿಸೀವರ್ ಸೈಡ್ ಅಲ್ಲಿ ಮೆಸೇಜ್ ಕಳಿಸಿರುವಂತದ್ದು ಅದು ರಿಸೀವರ್ ಸೈಡ್ ಅಲ್ಲಿ ಅಕ್ಸೆಪ್ಟ್ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ರೂಲ್ಸ್ ಅನ್ನ ಇಲ್ಲಿ ಮಧ್ಯದಲ್ಲಿ ಬರಿತಾ ಹೋಗ್ತೀನಿ. ನಮಗೆ 2 ಸೈಡಲ್ ಪ್ರೋಸೆಸ್ ಬರುತ್ತೆ. ಒಂದು ಸೆಂಡರ್ ಸೈಡ್ ಪ್ರೋಸೆಸ್, ಇನ್ನೊಂದು ರಿಸೀವರ್ ಸೈಡ್ ಪ್ರೋಸೆಸ್. ಅಂದ್ರೆ ಸೆಂಡರ್ ಸೈಡ್ ಅಲ್ಲಿ ಏನಾಗುತ್ತೆ, ರಿಸೀವರ್ ಸೈಡ್ ಅಲ್ಲಿ ಏನಾಗುತ್ತೆ ಅಂತ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ, ಆಡ್ ಆಲ್ ದಿ ಸೆಗ್ಮೆಂಟ್ಸ್ ಅಥವಾ ಫ್ರೇಮ್ಸ್ಗಳು ಏನಿದಾವೆ ಅವಷ್ಟನ್ನು ಕೂಡ ಆಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ, ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1 ಏನಾದ್ರೂ ಕೂಡ ಕೊನೆಯಲ್ಲಿ ಕ್ಯಾರಿ 1 ಉಳ್ಕಂತು ಅಂತಂದ್ರೆ ಅದನ್ನ ನಾವು ಆಡ್ ಇಟ್ ಟು ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಆಡ್ ಟು ದ LSB ಅಂತ ಬರ್ದಿದ್ದೀನಿ. LSB ಅಂದ್ರೇನು? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಈಗ ಅಡಿಷನ್ ಅಲ್ವಾ ನಾವು ಮಾಡ್ತಾ ಇರೋದು. ಸೊ 0 + 0 ಮಾಡಿದ್ರೆ ವ್ಯಾಲ್ಯೂ ಏನ್ ಬರುತ್ತೆ ನನಗೆ? 0. ಗೊತ್ತಾಯ್ತಾ? ಎಸ್, ಅದಿನ್ನೇನು ಎಲ್ಲರಿಗೂ ಗೊತ್ತೇ ಇರುತ್ತೆ. 0 + 0 is 0. ನೆಕ್ಸ್ಟ್ 0 + 1 ಅಥವಾ 1 + 0 ನನಗೆ ವ್ಯಾಲ್ಯೂ ಏನ್ ಬರುತ್ತೆ? 1 ಬರುತ್ತೆ. ಅದು ಕೂಡ ಓಕೆ. 0 + 1 ಅಥವಾ 1 + 0 ನನಗೆ ವ್ಯಾಲ್ಯೂ ಏನ್ ಬರುತ್ತೆ? 1 ಬರುತ್ತೆ. ಆದ್ರೆ 1 + 1, ಸೊ ಇವಾಗ ಏನ್ ಬರುತ್ತೆ ವ್ಯಾಲ್ಯೂ? ನನಗೆ 2 ಬರುತ್ತೆ. 2 ಅನ್ನ ಬರೆಯಂಗಿಲ್ಲ, ನಾನು ಬೈನರಿ ಫಾರ್ಮೆಟ್ ಅಲ್ಲ ಬರೀಬೇಕು. ಐ ಕ್ಯಾನ್ ಐದರ್ ಯೂಸ್ 0 ಆರ್ ಐ ಕ್ಯಾನ್ ಯೂಸ್ 1. ಸೊ ಈಗ 2 ಅನ್ನ ಯಾವ ರೀತಿ ನಾವು 0s and 1s ಕನ್ವರ್ಟ್ ಮಾಡೋದು? ಸಿಂಪಲ್. 2 × 0, 2 × 1, 2 × 2, 2 × 3 ಅಂತ ಬರ್ಕೊಳ್ಳಿ. ನೋಡಿ, ಇಲ್ಲಿ 2 × 0 ವ್ಯಾಲ್ಯೂ ಏನಕ್ಕೆ ಈಕ್ವಲ್? 1. ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದ್ರ ವ್ಯಾಲ್ಯೂ 0 1, ಅದ್ರ ವ್ಯಾಲ್ಯೂ 1 ಆಗಿರುತ್ತೆ. ಅಂದ್ರೆ 2 × 0 is 1, 2000 × 0 is 1, 1000 × 0 is 1. ಆ ತರ 2 × 1 ಅಂತಂದ್ರೆ 2, 2 × 2 ಅಂತಂದ್ರೆ 4, 2 × 3 ಅಂತಂದ್ರೆ 8. ಈಗ ನನಗೆ ಬೇಕಾಗಿರೋದು ಎಷ್ಟು? 2 ಮಾತ್ರ. 1 + 1 is 2. ಸೊ 2 ಮಾತ್ರ ಬೇಕು. ಸೊ ಅದಕ್ಕೋಸ್ಕರ 1 ಅಂತ ಹಾಕ್ತೀನಿ. 4 ಬೇಕಾಗಿಲ್ಲ, 8 ಬೇಕಾಗಿಲ್ಲ, 1 ಬೇಕಾಗಿಲ್ಲ. ಗೊತ್ತಾಯ್ತಾ? ಬೇಡ ಅಂತಂದ್ರೆ 0 ಹಾಕ್ಬೇಕು, ಬೇಕು ಅಂತಂದ್ರೆ 1 ಹಾಕ್ಬೇಕು. ಈಗ ನಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಪ್ರಕಾರ ಗೊತ್ತಿದೆ ಏನು, ನಾನ್ ಝೀರೋ ಎಲಿಮೆಂಟ್ಸಿನ ಮುಂದೆ ಏನಾದರೂ ಝೀರೋಸ್ ಇದ್ರೆ ಅದಕ್ಕೆ ಲೆಕ್ಕ ಇಲ್ಲ ಅಂತ. ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದನ್ನ ಎಷ್ಟು ಅಂತ ಓದ್ತೀರಾ ನೀವು? 80 ಅಂತ ಓದ್ತೀರಾ, ಸರಿನಾ? ಸೊ ಏನಾಯ್ತು, ಇದರ ಹಿಂದ್ಗಡೆ ನಾನ್ ಝೀರೋ ಎಲಿಮೆಂಟ್ ಹಿಂದ್ಗಡೆ ಇರುವಂತ ಝೀರೋಗಳಿಗೆ ಏನು ಕೂಡ ಯೂಸ್ ಇಲ್ಲ ಅಂತಂದ್ರೆ ಮನ್ನಣೆ ಇಲ್ಲ. ನಾನ್ ಝೀರೋ ಎಲಿಮೆಂಟ್ ಆದ್ಮೇಲೆ ಇರುವಂತ 0 ಮಾತ್ರ ಕ್ಯಾಲ್ಕುಲೇಟ್ ಆಗುತ್ತೆ ಹೊರತು ಇದ್ರ ಹಿಂದ್ಗಡೆ ಇರುವಂತ 0 ಕ್ಯಾಲ್ಕುಲೇಟ್ ಆಗಲ್ಲ. ಇಲ್ಲೂ ಕೂಡ ಅದನ್ನೇ ಅಪ್ಲೈ ಮಾಡ್ತೀವಿ. ಸೊ ಇವೆರಡು ಮಾತ್ರ ನಮಗೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗ್ತವೆ, ಸರಿನಾ? ಸೊ 0 1 ಅಂತ ಬರಿಬೇಕಾಗುತ್ತೆ. 1 ಕ್ಯಾರಿ ಆಗಿ ಹೋಗುತ್ತೆ, 0 ಅಲ್ಲಿ ಆಡ್ ಮಾಡ್ತಾ ಇರ್ತೀವಲ್ಲ ಅಲ್ಲಿಗೆ ನಾವು ಸಮ್ ಆಗಿ ಬರಿತಾ ಹೋಗ್ತೀವಿ. ಸೊ 0 ವಿಲ್ ಬಿ ದ ಸಮ್, 1 ವಿಲ್ ಬಿ ದ ಕ್ಯಾರಿ. ಗೊತ್ತಾಯ್ತಾ? 0 is the sum, 1 is the carry. ನೆಕ್ಸ್ಟ್ 1 + 1 + 1, ದಿಸ್ ಇಸ್ ದ ಲಾಸ್ಟ್ ಒನ್, ಸರಿನಾ? 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು ಮ್ಯಾಕ್ಸಿಮಮ್. 3 ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಈಗ ನನಗೆ 2 ಬೇಕು,
ನೆಕ್ಸ್ಟ್ 1 ಕೂಡ ಬೇಕು, 4 ಬೇಡ 8 ಬೇಡ, ಯಾಕೆ 2 + 1 = 3 ಅಲ್ವಾ. ಸೊ 2 ಕೂಡ ತೊಗೊಂತೀನಿ, 1 ಕೂಡ ತೊಗೊಂತೀನಿ. ಈಗ 0 ಏನಾದರೂ ನಾನ್ ಜೀರೋ ಎಲಿಮೆಂಟ್ಸ್ ಹಿಂದೆ ಇದ್ರೆ ಅದಕ್ಕೆ ಯೂಸ್ ಇಲ್ಲ. ಸೊ 1 ಮತ್ತೆ 1 ಮಾತ್ರ ನಮಗೆ ಕನ್ಸಿಡರ್ ಆಯ್ತು. 1 ವಿಲ್ ಬಿ ದ ಸಮ್, 1 ವಿಲ್ ಬಿ ದ ಕ್ಯಾರಿ. ಗೊತ್ತಾಯ್ತಾ? 1 ಅನ್ನ ಸಮ್ ಹತ್ರ ಬರ್ಬಿಟ್ಟು 1 ಅನ್ನ ಕ್ಯಾರಿ ಆಗಿ ಬರಿತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ಸೆಂಡರ್ ಸೈಡ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗೋಣ. ಫಸ್ಟ್ 2 ಫ್ರೇಮ್ಗಳನ್ನ ತೊಗೊಳ್ಳಿ, ಫ್ರೇಮ್ ಅಥವಾ ಸೆಗ್ಮೆಂಟ್ಗಳನ್ನ. 1 1 1 1 0 0 0 0, ನೆಕ್ಸ್ಟ್ 1 0 1 0 1 0 1 0. ಗೊತ್ತಾಯ್ತಾ? ಇವರಿಬ್ರು ಕೂಡ ನಾನು ಇವಾಗ ಆಡ್ ಮಾಡ್ಬೇಕು. ಟ್ರಿಕ್ಸ್ಗಳು ಗೊತ್ತಲ್ವಾ? ಸೊ ಅದ್ರ ಪ್ರಕಾರ ಆಡ್ ಮಾಡೋಣ. 0 + 0 = 0, 0 + 1 ಅಂತಂದ್ರೆ 1, 0 + 0 = 0, 0 + 1 = 1, 1 + 0 = 1, 1 + 1 ಏನಾಯ್ತು ಇವಾಗ 2 ಬಂತು. 2 ಬಂತು ಅಂತಂದ್ರೆ 0ನ ಸಮ್ ಹತ್ರ ಬರೆದ್ಬಿಟ್ಟು 1 ಅನ್ನ ಕ್ಯಾರಿ ಆಗಿ ಬರಿಬೇಕು. 0 ವಿಲ್ ಬಿ ದ ಸಮ್, 1 ವಿಲ್ ಬಿ ದ ಕ್ಯಾರಿ. 0ನ ಸಮ್ ಆಗಿ ಬರ್ದೆ, 1 ಅನ್ನ ಕ್ಯಾರಿ ಆಗಿ ಬರ್ದೆ. ಈಗ ನೋಡಿ ಕ್ಯಾರಿನೂ ಕೂಡಿಸಿ ಈಗ ನೋಡಿ ಕ್ಯಾರಿನೂ ಕೂಡ ಸೇರಿಸಿ ಆಡ್ ಮಾಡ್ಬೇಕು. 1 + 1 + 0 ವೆಲ್ ಏನಾಗುತ್ತೆ? 1 + 1 = 2, 2 + 0 = 2. ಸೊ 2 ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? 0 is the sum, 1 is the carry. 1 + 1 + 1 3 ಆದಂಗಾಯ್ತು. ಸೊ 3 ಅನ್ನ ಯಾವ ರೀತಿ ಬರೀತೀರಾ? 1 is the sum, 1 is the carry. ಈಗ ನನಗೆ 1 ಕ್ಯಾರಿ ಉಳ್ಕೊಂಡಿದೆ ಕೊನೆಯಲ್ಲಿ. ಸೊ ಕ್ಯಾರಿ ಏನಾದ್ರೂ 1 ಉಳ್ಕೊಂಡ್ರೆ ಏನಂತ ಬರೀತೀವಿ ನಾವು? ಅದನ್ನ ಆಡ್ ಇಟ್ ಟು ದ LSB. ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತಂದ್ರೆ ಇಲ್ಲಿದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಅಲ್ಲಿಗೆ ಆ ಕ್ಯಾರಿಯನ್ನ ಆಡ್ ಮಾಡ್ಬೇಕಾಗತ್ತೆ. ಏನಾದ್ರೂ ಕ್ಯಾರಿ ಕೊನೆಯಲ್ಲಿ 1 ಉಳ್ಕೊಂತು ಅಂತಂದ್ರೆ ಅದನ್ನ ತಗೊಂಡ್ಬಂದು ನಾವೇನ್ ಮಾಡ್ಬೇಕಾಗತ್ತೆ? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆಡ್ ಮಾಡ್ಬೇಕು. ಸೊ 0 + 1 = 1, ಇನ್ನು ಉಳಿದಿರೋದೆಲ್ಲ ನಮಗೆ ಸೇಮ್ ಉಳ್ಕೊಳುತ್ತೆ. ಯಾಕಂತಂದ್ರೆ ನಮಗೆ ಕ್ಯಾರಿ ಜನರೇಟ್ ಆಗಿಲ್ಲ ಆಡ್ ಮಾಡಾದ್ಮೇಲೆ. ಈಗ 1 ಮತ್ತೆ 2 ಸೆಗ್ಮೆಂಟ್ ಅನ್ನ ಆಡ್ ಮಾಡಿದಾಗ ನನಗೆ ಫೈನಲ್ ಆನ್ಸರ್ ಬಂದಿದೆ. ಸೊ ಅದಕ್ಕೆ ನಾವು 3rd ಸೆಗ್ಮೆಂಟ್ ಅನ್ನ ಆಡ್ ಮಾಡ್ಬೇಕು. 1 1 0 0 1 1 0 1. ಈಗ ಸೇಮ್ ಪ್ರೊಸೀಜರ್ ಅಲ್ಲಿ ಆಡ್ ಮಾಡಿ. 1 + 1 ಏನಾಗುತ್ತೆ? 2. ಸೊ 2 ಆಯ್ತು ಅಂತಂದ್ರೆ 0 is the sum, 1 is the carry. ಈಗ 1 + 1 + 0 ನೋಡಿ ಇಲ್ಲಿ 1 + 1 + 0 ವ್ಯಾಲ್ಯೂ ಏನಾಗುತ್ತೆ? 2. ಸೊ 2 ಬಂತು ಅಂತಂದ್ರೆ 0 is the sum, 1 is the carry. 1 + 0 + 1 ಅಂತಂದ್ರೆ ಎಷ್ಟಾಯ್ತು ವ್ಯಾಲ್ಯೂ? 2. ಸೊ 2 ಅಂತಂದ್ರೆ 0 is the sum, 1 is the carry. 1 + 1 + 1 ವ್ಯಾಲ್ಯೂ ಎಷ್ಟು? 3. ಸೊ 3 ಅಂತಂದ್ರೆ ಏನ್ ಮಾಡ್ಬೇಕು? 1 is the sum, 1 is the carry. 1 + 1 + 0 ಎಷ್ಟಾಯ್ತು ವ್ಯಾಲ್ಯೂ? 2. ಸೊ 2 ಅಂತಂದ್ರೆ 0 is the sum, 1 is the carry. ನೆಕ್ಸ್ಟ್ 1 + 0 + 0 ವ್ಯಾಲ್ಯೂ ಎಷ್ಟಾಯ್ತು? 1. ಸೊ 1 ಅಂತಂದ್ರೆ ಕ್ಯಾರಿ ಏನ್ ಜನರೇಟ್ ಆಗಲ್ಲ. ನೆಕ್ಸ್ಟ್ 0 + 1 = 1, 1 + 1 ಏನಾಗುತ್ತೆ? 2 ಆಗುತ್ತೆ. ಸೊ 2 ಅಂತಂದ್ರೆ ಸಮ್ 0 ಆಗುತ್ತೆ, 1 ವಿಲ್ ಬಿ ದ ಕ್ಯಾರಿ. ಇನ್ನು ಕೂಡ 1 ನನಗೆ ಕ್ಯಾರಿ ಆಗಿದೆ. ಸೊ ಕ್ಯಾರಿ ಆಗಿ ಉಳ್ಕೊಂತು ಅಂತಂದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ನಾವು ಆಡ್ ಮಾಡ್ಬೇಕಾಗತ್ತೆ ಆ 1 ಅನ್ನ. ಸೊ ಆಡ್ ಮಾಡಿ ವ್ಯಾಲ್ಯೂ ಏನ್ ಬರುತ್ತೆ? 0 + 1 = 1, ಏನು ಕೂಡ ನಮಗೆ ಕ್ಯಾರಿ ಜನರೇಟ್ ಆಗಿಲ್ಲ. ಸೊ ಇನ್ನು ಉಳಿದಿರುವಂತ ವ್ಯಾಲ್ಯೂಸ್ ಎಲ್ಲ ನಮಗೆ ಸೇಮ್ ಉಳ್ಕೊಂತವೆ. ಗೊತ್ತಾಯ್ತಾ ಕಾನ್ಸೆಪ್ಟ್? ಈಗ 3rd ಕೂಡ ಆಯ್ತು. ನೆಕ್ಸ್ಟ್ 4th ಸೆಗ್ಮೆಂಟ್ ಅನ್ನ ಆಡ್ ಮಾಡ್ತಾ ಹೋಗಿ. ಇದಕ್ಕೆ 0 0 1 1 1 1 1 0, 1 + 0 1, 0 + 1 1, 0 + 1 1, 1 + 1 ಏನಾಗುತ್ತೆ? 2 ಆಗುತ್ತೆ. ಸೊ 2 ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? 0 is the sum, 1 is the carry. 1 + 0 + 1 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 2. ಸೊ 0 is the sum, 1 is the carry. 1 + 1 + 1 ಏನಾಗುತ್ತೆ ವ್ಯಾಲ್ಯೂ? 3. ಸೊ 3 ಅಂತಂದ್ರೆ 1 is the sum, 1 is the carry. 3 ಅಂತಂದ್ರೆ 1 is the sum, 1 is the carry. ನೆಕ್ಸ್ಟ್ 1 + 1 + 0 ಅಂತಂದ್ರೆ ವ್ಯಾಲ್ಯೂ is 2. ಸೊ 2 ಅಂತಂದ್ರೆ 0 is the sum, 1 is the carry. 1 + 0 + 0 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು? 1. ಸೊ 1 ಬಂತು ಅಂತಂದ್ರೆ ನನಗೆ ಯಾವುದೇ ಕ್ಯಾರಿ ಜನರೇಟ್ ಆಗಿಲ್ಲ. ಸೊ ಇವಾಗ ಲಾಸ್ಟ್ ಒನ್, ದಟ್ ಈಸ್ 5th ಅನ್ನ ನಾವು ಆಡ್ ಮಾಡ್ತಾ ಹೋಗೋಣ. 5th ಸೆಗ್ಮೆಂಟ್ ಅನ್ನ 0 1 0 1 0 1 0 1 ಆಡ್ ಮಾಡಿ. 1 + 1 = 2. ಸೊ 2 ಅಂತಂದ್ರೆ 0 is the sum, 1 is the carry. 1 + 1 + 0 ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಸೊ 0 is the sum, 1 is the carry. 1 + 1 + 1 3 ಆಯ್ತು. 3 ಅಂತಂದ್ರೆ ಏನ್ ಮಾಡ್ಬೇಕು? 1 is the sum, 1 is the carry. 1 + 0 + 0 ವ್ಯಾಲ್ಯೂ ಎಷ್ಟಾಗುತ್ತೆ? 1. ಸೊ 1 ಅಂತಂದ್ರೆ ನಮ್ಗೇನು ಕೂಡ ಕ್ಯಾರಿ ಜನರೇಟ್ ಆಗಿಲ್ಲ. 0 + 1 = 1, 1 + 0 = 1, 0 + 1 = 1, 1 + 0 = 1. ಈಗ ನನಗೆ ಮುಂದೆ ಯಾವುದೇ ಸೆಗ್ಮೆಂಟ್ ಅಥವಾ ಫ್ರೇಮ್ಸ್ಗಳಿಲ್ಲ ಆಡ್ ಮಾಡೋದಕ್ಕೋಸ್ಕರ. ಸೊ ದಿಸ್ ವಿಲ್ ಬಿ ಮೈ ರಿಮೈಂಡರ್ ವ್ಯಾಲ್ಯೂ. ಗೊತ್ತಾಯ್ತಾ? ರಿಮೈಂಡರ್ ವ್ಯಾಲ್ಯೂ ನನಗೆ ಸಿಕ್ತು. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಟ್ರಿಕ್. ಏನ್ ಸೆಂಡರ್ ಸೈಡ್ ಅಲ್ಲಿ ಬರ್ದಿದ್ದೀನಲ್ಲ ಅದನ್ನೇ ಆಸ್ ಇಟ್ ಈಸ್ ರಿಸೀವರ್ ಸೈಡ್ ಅಲ್ಲಿ ಕಾಪಿ ಮಾಡ್ಕೊಳ್ಳಿ. ಏನು ಸೆಂಡರ್ ಸೈಡ್ ಅಲ್ಲಿ ಏನ್ ಬರ್ದಿದ್ದೀನಿ ಅದನ್ನೇ ರಿಸೀವರ್ ಸೈಡ್ಗೆ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತ ಹೋಗಿ. ಈಗ ನೋಡಿ ರಿಮೈಂಡರ್ ಬಂದಿದೆ. ಸೊ ಸೇಮ್ ಏನು ಸೆಂಡರ್ ಸೈಡ್ ಅಲ್ಲಿ ಬರ್ದಿದ್ವಿ ಅದನ್ನೇ ನಾವು ರಿಸೀವರ್ ಸೈಡ್ ಅಲ್ಲೂ ಕೂಡ ಬರ್ದ್ವಿ. ಈಗ ಏನು ನಾನು ಇಲ್ಲಿ ಬರಿತಾ ಹೋಗ್ತೀನಲ್ಲ ಅದೆಲ್ಲದೂ ಕೂಡ ರಿಸೀವರ್ ಸೈಡ್ ಅಲ್ಲಿ ಆಗುವಂತ ಪ್ರೋಸೆಸ್ಗಳು.
ಸರಿನಾ. ರಿಸೀವರ್ ಸೈಡ್ ಅಲ್ಲಿ ಚೆಕ್ ಆಗ್ತಾ ಹೋಗುತ್ತೆ ಏನಾದ್ರೂ ಕೂಡ ಎರರ್ ಇದೆಯಾ ಅಂದ್ರೆ ಸೆಂಡರ್ ಕಳಿಸಿರುವಂತ ಮೆಸೇಜ್ಗೂ ರಿಸೀವರ್ ಕಳಿಸಿರುವಂತ ಮೆಸೇಜ್ಗೂ ಕಂಪ್ಯಾರಿಸನ್ ಮಾಡ್ಬಿಟ್ಟು ಎರರ್ ಅನ್ನ ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ. ಏನಾದ್ರೂ ಎರರ್ ಇಲ್ಲ ಅಂತಂದ್ರೆ ರಿಸೀವರ್ ಸೈಡ್ ಅಲ್ಲಿ ಮೆಸೇಜ್ ಅಕ್ಸೆಪ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಕರೆಕ್ಟ್ ಇರುವಂತ ಮೆಸೇಜ್ ಬಂದಿದೆ, ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ, ಸೊ ದ ಮೆಸೇಜ್ ಈಸ್ ಅಕ್ಸೆಪ್ಟೆಡ್ ಅಂತ. ಗೊತ್ತಾಯ್ತಾ? ಎಸ್. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು, ರಿಮೈಂಡರ್ ಅನ್ನ ಬರಿಬೇಕು. ವಾಟ್ ಈಸ್ ದ ರಿಮೈಂಡರ್? ರಿಮೈಂಡರ್ ಈಸ್ 11111100. ಗೊತ್ತಾಯ್ತಾ? ಟೋಟಲ್ 8 ಬಿಟ್ಸ್ಗಳು ಕರೆಕ್ಟ್ ಆಗಿರ್ಬೇಕು. ಒಂದೊಂದ್ಸಲಿ ಹಿಂಗೆ ಜಾಸ್ತಿ ಬರೆದ್ಬಿಡ್ತೀವಿ, ಸೊ ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೀರಿ. ನೆಕ್ಸ್ಟ್ ಚೆಕ್ ಸಮ್ ಅನ್ನ ಬರಿಬೇಕು. ಸೊ ಚೆಕ್ ಸಮ್ ಯಾವ ರೀತಿ ಬರೀದು? ವೆರಿ ಸಿಂಪಲ್, ಕಾಂಪ್ಲಿಮೆಂಟ್ ಅನ್ನ ಬರೆದ್ಬಿಡ್ರಿ. ರಿಮೈಂಡರಿನ ಕಾಂಪ್ಲಿಮೆಂಟ್ ಇಸ್ ದ ಚೆಕ್ ಸಮ್. ಕಾಂಪ್ಲಿಮೆಂಟ್ ಅಂದ್ರೆ ಏನು? 1 ಇರೋ ಜಾಗದಲ್ಲಿ 0 ಬರಿಬೇಕು, 0 ಇರೋ ಜಾಗದಲ್ಲಿ 1 ಬರಿಬೇಕು. ಉಲ್ಟಾ 0 0 0 0 0 0 1 1. ಗೊತ್ತಾಯ್ತಾ? 0 ಇರುವಂತ ಜಾಗದಲ್ಲಿ 1 ಬರ್ದಿದ್ದೀನಿ, 1 ಇರುವಂತ ಜಾಗದಲ್ಲಿ 0 ಬರ್ದಿದ್ದೀನಿ. ಈಗ ರಿಮೈಂಡರ್ ಮತ್ತೆ ಚೆಕ್ ಸಮ್ ಅನ್ನ ನಾನು ಆಡ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ರಿಮೈಂಡರಿನ ಕಾಂಪ್ಲಿಮೆಂಟ್ ವಿಲ್ ಬಿ ದ ಚೆಕ್ ಸಮ್. 1 ಇದ್ದಿದ್ದು 0 ಆಗುತ್ತೆ, 0 ಇದ್ದಿದ್ದು 1 ಆಗುತ್ತೆ. ಆಮೇಲೆ ಇವರಿಬ್ರು ಕೂಡ ನಾನು ಇವಾಗ ಆಡ್ ಮಾಡ್ತಾ ಹೋಗ್ತೀನಿ ಸೇಮ್ ಪ್ರೊಸೀಜರ್ ಅಲ್ಲಿ. 0 + 1 is 1, 0 + 1 is 1, 1 + 0 is 1, 1 1 1 1 1. 8 ಬಿಟ್ಸ್ ಇದಾವ? ಎಸ್. ಸೊ ಈಗ ಫೈನಲ್ ಸಮ್ ಏನ್ ಬಂತಲ್ಲ, ನನಗೆ ರಿಮೈಂಡರ್ ಮತ್ತೆ ಚೆಕ್ ಸಮ್ ಅನ್ನ ಆಡ್ ಮಾಡಿದಾಗ ಇದನ್ನ ನಾನು ಕಾಂಪ್ಲಿಮೆಂಟ್ ಮಾಡಬೇಕು. ಮತ್ತೆ ನಾನು ಕಾಂಪ್ಲಿಮೆಂಟ್ ಮಾಡ್ಬೇಕು. ಕಾಂಪ್ಲಿಮೆಂಟ್ ಅಂದ್ರೆ ಏನು? 1 ಇರೋದು 0, 0 ಇರೋದು 1, ಎಲ್ಲವೂ ಕೂಡ 1 ಇರೋದ್ರಿಂದ ನನಗೆ 8 ಬಿಟ್ಸ್ಗಳು ಕೂಡ ನನಗೆ 0 ಬಂತು. ಯಾವಾಗ ರಿಸೀವರ್ ಸೈಡ್ ಅಲ್ಲಿ ಕಾಂಪ್ಲಿಮೆಂಟ್ ಆಫ್ ದಿ ಸಮ್ ಆಫ್ ಚೆಕ್ ಸಮ್ ಅಂಡ್ ರಿಮೈಂಡರ್ ಇಸ್ ಈಕ್ವಲ್ ಟು 0 ಬರುತ್ತೆ, ದ ಮೆಸೇಜ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ಮೆಸೇಜ್ ಯಾವಾಗ ಅಕ್ಸೆಪ್ಟ್ ಆಗೋದು? ಯಾವುದೇ ಒಂದು ಎರರ್ ಡಿಟೆಕ್ಟ್ ಆಗಲಿಲ್ಲ ಅಂತ ಅಂದಾಗ ನಮಗೆ ಮೆಸೇಜು ಅಕ್ಸೆಪ್ಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಕಾನ್ಸೆಪ್ಟು? ರಿಮೈಂಡರ್ ಇಲ್ಲೇನು ಪ್ರೋಸೆಸ್ ಮಾಡಿರ್ತೀರಾ ಅದನ್ನ ಇಲ್ಲೇ ಬರಿತೀರಾ, ರಿಮೈಂಡರ್ ಅನ್ನ ತಗೊಂಬಂದು ಇಲ್ಲಿ ಬರ್ಕೊಂತೀರಾ. ಸೊ ರಿಮೈಂಡರಿನ ಉಲ್ಟಾ ಅಂತಂದ್ರೆ ಕಾಂಪ್ಲಿಮೆಂಟ್ ಏನಾಗಿರುತ್ತೆ, ನನಗೆ ಚೆಕ್ ಸಮ್ ಆಗಿರುತ್ತೆ. ಸೊ ಇವರಿಬ್ರು ಕೂಡ ಆಡ್ ಮಾಡಿದಾಗ ಸಮ್ ಏನು ಬರುತ್ತಲ್ಲ ಆ ಸಮ್ ಅನ್ನ ಮತ್ತೆ ನಾವು ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಕಾಂಪ್ಲಿಮೆಂಟ್ ಮಾಡಿದಾಗ ಎಲ್ಲಾ ವ್ಯಾಲ್ಯೂಸ್ 0 ಬಂದಿದಾವೆ ಅಂತಂದ್ರೆ ರಿಸೀವರ್ ಸೈಡ್ ಅಲ್ಲಿ ನಾವು ಕಳಿಸಿರುವಂತ ಮೆಸೇಜ್ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಬಿಕಾಸ್ ದೇರ್ ಇಸ್ ನೋ ಎರರ್ ಬೀಯಿಂಗ್ ಡಿಟೆಕ್ಟೆಡ್. ಎರರ್ ನನಗೆ ಡಿಟೆಕ್ಟ್ ಆಗಿಲ್ಲ, ಎಲ್ಲ ವ್ಯಾಲ್ಯೂಸ್ 0 ಆಗಿರೋದ್ರಿಂದ ಮೆಸೇಜ್ ಅಕ್ಸೆಪ್ಟ್ ಆಗಿದೆ ರಿಸೀವರ್ ಸೈಡ್ ಅಲ್ಲಿ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಗೊಂಡ್ರಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.